ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಲೆ ಏರಿಕೆ ಬಿಸಿಯ ನಡುವೆ ಜನರು ಭರ್ಜರಿ ಶಾಪಿಂಗ್ ಮಾಡಿದ್ರು. ಹಾಗಾದ್ರೆ ಯಾವೆಲ್ಲ ವಸ್ತುಗಳು ಗ್ರಾಹಕರ ಕೈ ಸುಟ್ವು? ಇಲ್ಲಿದೆ ಡೀಟೇಲ್ಸ್. ಬೇವು ಬೆಲ್ಲ, ತಳಿರು ತೋರಣಗಳ ಸಿಂಗಾರ, ಬಗೆ ಬಗೆಯ ಹೂ ಹಣ್ಣುಗಳ ಅಬ್ಬರ ಜೋರಾಗಿದೆ. ಹಿಂದೂಗಳ ಹೊಸ ವರ್ಷ ಯುಗಾದಿಯ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಶಾಪಿಂಗ್ ಭರಾಟೆ ಜೋರಾಗಿದೆ. ಯುಗಾದಿ ಖುಷಿಗೆ ಬೆಲೆ ಏರಿಕೆ ಶಾಕ್. ಬೀನ್ಸ್ ಎಲ್ಲ 100 ರೂಪೀಸ್ ಇದೆ ಮೇಡಮ್. ಏನು ಮಾಡೋದು ನಾವೆಲ್ಲ ಹೂವನೂ ರೇಟ್ ಇದೆ. ಮಿಡ್ಲ್ ಕ್ಲಾಸ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಬ್ಬಗಳು ಬಂದಾಗ ನಮಗೆಲ್ಲ ಈ ಥರ ಆಗುತ್ತೆ. ಎಣ್ಣೆ ಮಜ್ಜನ, ತಳಿರು ತೋರಣ, ಬೇವು ಬೆಲ್ಲದ ಆಲಿಂಗನ, ನಾಡಿನೆಲ್ಲೆಡೆ ಯುಗಾದಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ನಡುವೆಯೂ ಹಬ್ಬದ ಶಾಪಿಂಗ್ ಜೋರಾಗಿ ನಡೆಯಿತು. ಕೆಆರ್ ಮಾರ್ಕೆಟ್ನಲ್ಲಿ ಜನಜಾತ್ರೆಯೇ ಸೇರಿತ್ತು. ಕೆಆರ್ ಮಾರ್ಕೆಟ್, ಗಾಂಧಿ ಬಜಾರ್, ಮಲ್ಲೇಶ್ವರಂ ಸೇರಿದಂತೆ ಶಾಪಿಂಗ್ ತಾಣಗಳು ಗ್ರಾಹಕರಿಂದಲೇ ತುಂಬಿ ಹೋಗಿದ್ವು. ಹೂ ಹಣ್ಣು ತರಕಾರಿಗಳ ಬೆಲೆ ಕೇಳಿ ಸುಸ್ತಾದ್ರು. ಯುಗಾದಿಗೆ ಪ್ರಮುಖವಾಗಿ ಬೇಕಿರೋ ಬೇವು ಹಾಗೂ ಮಾವಿನ ಎಲೆ ಒಂದು ಕಟ್ಗೆ 20 ರಿಂದ 30 ರೂಪಾಯಿಗೆ ಸೇಲ್ ಆಗ್ತಿತ್ತು. ದುಬಾರಿ ಯುಗಾದಿ. 1 ಮೊಳ ಮಲ್ಲಿಗೆ 60 ರೂಪಾಯಿ ಇದ್ರೆ ಕನಕಾಂಬರ 80 ರೂಪಾಯಿ, ಸೇವಂತಿ 40 ರೂಪಾಯಿ, ರೋಸ್ 30 ರೂಪಾಯಿ ಇದೆ. ಇನ್ನು ಹಣ್ಣುಗಳು ಸಹ ಗ್ರಾಹಕರ ಕೈ ಸುಡ್ತಿದ್ವು. ಪ್ರತಿ ಹಬ್ಬಕ್ಕೂ ಬೆಲೆ ಏರಿಕೆ ಬರೆ ಬೀಳುವುದು ಸಾಮಾನ್ಯ. ಆದರೆ ಈ ಬಾರಿ ಬರ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಕೊಂಚ ಜಾಸ್ತಿನೇ ಇತ್ತು. ತುಂಬ ರೇಟ್ ಐತೆ, ತುಂಬ ಜಾಸ್ತಿ ಐತೆ. ಎಲ್ಲ ಬೆಲೆನೂ ಜಾಸ್ತಿ, ಹೂವನೂ ರೇಟ್ ಜಾಸ್ತಿ. ಕನಕಾಂಬರ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ, 1000 ರೂಪಾಯಿ kg. ಮಲ್ಲಿಗೆ 800 ರೂಪಾಯಿ, ಏನು ತಗೊಳಕ್ಕಾಗಲ್ಲ. ತುಂಬ ಬೆಲೆ ಐತೆ. ತರಕಾರಿ ರೇಟ್ ಎಲ್ಲ ಜಾಸ್ತಿ ಐತೆ. ಸಾಮಾನಿಗೆ ಕುಚ್ಚು 400, ಏನು ತಗೊಳಗಲ್ಲ, ತುಂಬ ಬೆಲೆ ಐತೆ. ಏನೇ ಹೇಳಿ, ಬೆಲೆ ಏರಿಕೆಯ ಬಿಸಿಯ ನಡುವೆ ಹೊಸ ವರ್ಷವನ್ನ ಸಡಗರದಿಂದ ಬರಮಾಡಿಕೊಳ್ಳಲು ಸಿಟಿ ಮಂದಿ ಸಜ್ಜಾಗಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.